ಆರ್ಎಸ್ಎಸ್ ಹಾಡು ಹಾಡಿದ್ದ ಡಿಕೆಶಿಗೆ ಸ್ವಪಕ್ಷದವರೇ ಟಾಂಗ್ ಕೊಟ್ಟಿದ್ದಾರೆ. ಆರ್ಎಸ್ಎಸ್ ಗಾಳಿ ನಮಗೆ ಸೋಕಬಾರದು ಅಂತ ಕೌಂಟರ್ ಕೊಟ್ಟಿದ್ದಾರೆ. ಡಿಕೆಶಿಗೆ ಟಾಂಗ್ ಕೊಟ್ರ ಸಚಿವ ಪ್ರಿಯಾಂಕ್ ಖರ್ಗೆ. ಆರ್ಎಸ್ಎಸ್ ಹಾಡು ಹಾಡಿದ್ದ ಡಿಕೆಶಿಗೆ ಸ್ವಪಕ್ಷದವರೇ ಟಾಂಗ್ ಕೊಟ್ಟಿದ್ದಾರೆ. ಆರ್ಎಸ್ಎಸ್ ಗಾಳಿ ನಮಗೆ ಸೋಕಬಾರದು ಅಂತ ಕೌಂಟರ್ ಕೊಟ್ಟಿದ್ದಾರೆ. ಹೀಗಾಗಿ ಡಿಕೆಶಿಗೆ ಟಾಂಗ್ ಕೊಟ್ರ ಸಚಿವ ಪ್ರಿಯಾಂಕ್ ಖರ್ಗೆ ಎನ್ನುವಂತಹ ಪ್ರಶ್ನೆ. ಸದನದಲ್ಲಿ ಆರ್ಎಸ್ಎಸ್ ಹಾಡು ಹಾಡಿದ್ರು ಡಿಕೆ ಶಿವಕುಮಾರ್. ಆರ್ಎಸ್ಎಸ್ಗೆ ತಾಕಿದ ಗಾಳಿ ನಮಗೆ ಸೋಕಬಾರದು ಅಂತ ಪ್ರತಿಜ್ಞೆ ಮಾಡಿ ಅಂತ ಪರೋಕ್ಷವಾಗಿ ಆಗ್ರಹಿಸಿದ್ರ ಪ್ರಿಯಾಂಕ್ ಖರ್ಗೆ ಎನ್ನುವಂತಹ ಪ್ರಶ್ನೆ ಮೂಡ್ತಾ ಇದೆ. ನೇರವಾಗಿ ಆರ್ಎಸ್ಎಸ್ ವಿರೋಧ ಡಿಕೆಶಿಗೆ ಪರೋಕ್ಷವಾಗಿ ಕೌಂಟರ್ ಕೊಟ್ರ ಸಚಿವ ಪ್ರಿಯಾಂಕ್ ಖರ್ಗೆ ಎನ್ನುವಂತಹ ಸಾಕಷ್ಟು ಅನುಮಾನಗಳು ಮೂಡ್ತಾ ಇರುವಂಥದ್ದು. ಆರ್ಎಸ್ಎಸ್ ಹಾಡು ಹಾಡಿದ್ದ ಡಿಕೆಶಿಗೆ ಇದೀಗ ಸ್ವಪಕ್ಷದವರೇ ಟಾಂಗ್ ಕೊಟ್ಟಿದ್ದಾರೆ. ಆರ್ಎಸ್ಎಸ್ ಗಾಳಿ ನಮಗೆ ಸೋಕಬಾರದು ಅಂತ ಕೂಡ ಕೌಂಟರ್ ಕೊಟ್ಟಿದ್ದಾರೆ. ಹೀಗಾಗಿ ಇದು ಡಿಕೆಶಿಗೆ ಟಾಂಗ್ ಕೊಟ್ಟಿರೋದ ಸಚಿವ ಪ್ರಿಯಾಂಕ್ ಖರ್ಗೆ ಎನ್ನುವಂಥ ಅನುಮಾನ ಮೂಡ್ತಾ ಇದೆ. ಸದನದಲ್ಲಿ ಡಿಕೆ ಶಿವಕುಮಾರ್ ಅವರು ಆರ್ಎಸ್ಎಸ್ ಹಾಡು ಹಾಡಿದ್ರು. ನನಗೂ ಕೂಡ ಆರ್ಎಸ್ಎಸ್ ಬಗ್ಗೆ ಗೊತ್ತು, ನಾನು ಕೂಡ ತಿಳ್ಕೊಂಡಿದ್ದೀನಿ ಅಂತ ಆರ್ಎಸ್ಎಸ್ ಹಾಡನ್ನ ಹಾಡಿರ್ತಾರೆ ಡಿಸಿಎಂ ಡಿಕೆ ಶಿವಕುಮಾರ್. ಇದೀಗ ಆರ್ಎಸ್ಎಸ್ಗೆ ತಾಗಿದ ಗಾಳಿ ನಮಗೆ ಸೋಕಬಾರ್ದು ಅಂತ ಸಚಿವ ಪ್ರಿಯಾಂಕ್ ಖರ್ಗೆ ಒಂದು ಟ್ವೀಟ್ ಅನ್ನ ಮಾಡಿರುವಂಥದ್ದು. ಹೀಗಾಗಿ ಇವರು ಡಿಕೆಶಿಗೆ ಟಾಂಗ್ ಕೊಟ್ರ ಎನ್ನುವಂಥ ಸಾಕಷ್ಟು ಅನುಮಾನಗಳು ಮೂಡ್ತಾ ಇದೆ. ಪ್ರತಿಜ್ಞೆ ಮಾಡಿ ಅಂತ ಪರೋಕ್ಷವಾಗಿ ಆಗ್ರಹಿಸಿದ್ರ ಎನ್ನುವಂತಹ ಪ್ರಶ್ನೆ ಇದು. ನೇರವಾಗಿ ಆರ್ಎಸ್ಎಸ್ ವಿರೋಧ ಜೊತೆಗೆ ಡಿಕೆಶಿಗೆ ಪರೋಕ್ಷವಾಗಿ ಕೌಂಟರ್ ಕೊಟ್ರ ಸಚಿವ ಪ್ರಿಯಾಂಕ್ ಖರ್ಗೆ. ಆರ್ಎಸ್ಎಸ್ ಹಾಡು ಹಾಡಿರ್ತಾರೆ ಡಿಕೆಶಿ ಸದನದಲ್ಲಿ. ಹೀಗಾಗಿ ಈ ಒಂದು ಹಾಡಿಗಾಗಿ ಡಿಕೆಶಿಗೆ ಸ್ವಪಕ್ಷದವರೇ ಇದೀಗ ಟಾಂಗ್ ಕೊಡ್ತಿದ್ದಾರಾ ಎನ್ನುವಂತಹ ಅನುಮಾನ ಮೂಡ್ತಾ ಇದೆ. ಇದು ಸಚಿವ ಪ್ರಿಯಾಂಕ್ ಖರ್ಗೆ ಅವರು ಮಾಡಿರುವಂತಹ ಟ್ವೀಟ್ ಇದು. ಆರ್ಎಸ್ಎಸ್ ಗಾಳಿ ನಮಗೆ ಸೋಕಬಾರ್ದು ಅಂತ ಕೌಂಟರ್ ಕೊಟ್ಟಿದ್ದಾರೆ. ಆರ್ಎಸ್ಎಸ್ಗೆ ತಾಕಿದ ಗಾಳಿ ನಮಗೆ ಸೋಕಬಾರ್ದು ಪ್ರತಿಜ್ಞೆ ಮಾಡಿ ಅಂತ ಪರೋಕ್ಷವಾಗಿ ಆಗ್ರಹಿಸಿದ್ರ ಸಚಿವ ಪ್ರಿಯಾಂಕ್ ಖರ್ಗೆ ಎನ್ನುವಂತಹ ಪ್ರಶ್ನೆ ಮೂಡ್ತಾ ಇದೆ. ನೇರವಾಗಿ ಆರ್ಎಸ್ಎಸ್ ವಿರೋಧ ಡಿಕೆಶಿಗೆ ಪರೋಕ್ಷವಾಗಿ ಕೌಂಟರ್ ಕೊಟ್ರ ತಮ್ಮ ಸ್ವಪಕ್ಷದ ಸಚಿವರೇ ಇದೀಗ ಡಿಸಿಎಂಗೆ ಟಾಂಗ್ ಕೊಡ್ತಿದ್ದಾರಾ ಎನ್ನುವಂತಹ ಸಾಕಷ್ಟು ಪ್ರಶ್ನೆ ಹಾಗೂ ಅನುಮಾನಗಳು ಮೂಡ್ತಾ ಇರುವಂಥದ್ದು. ಇನ್ನು ಸದನದಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಆರ್ಎಸ್ಎಸ್ ಕುರಿತಾದ ಹಾಡನ್ನ ಹಾಡಿರ್ತಾರೆ. ನನಗೂ ಕೂಡ ಆರ್ಎಸ್ಎಸ್, ನಾನು ಕೂಡ ಪುಸ್ತಕಗಳನ್ನ ಓದಿದ್ದೇನೆ ಆರ್ಎಸ್ಎಸ್ ಬಗ್ಗೆ, ನನಗೂ ಕೂಡ ಅಂದರೆ ನಾನು ಕೂಡ ಎಲ್ಲ ತಿಳ್ಕೊಂಡಿದ್ದೇನೆ ಅಂತ ಡಿಕೆ ಶಿವಕುಮಾರ್ ಒಂದು ಹಾಡನ್ನ ಕೂಡ ಹೇಳಿರ್ತಾರೆ. ಸೊ ಈ ಬಗ್ಗೆ ಸಾಕಷ್ಟು ಚರ್ಚೆಗಳಾಗುತ್ತೆ, ಸಾಕಷ್ಟು ಟೀಕೆಗಳಾಗುತ್ತೆ. ಈಗ ಆರ್ಎಸ್ಎಸ್ ಹಾಡು ಹಾಡಿದ್ದ ಡಿಕೆಶಿಗೆ ಸ್ವಪಕ್ಷದವರೇ ಟಾಂಗ್ ಕೊಟ್ಟಿದ್ದಾರಾ ಎನ್ನುವಂತಹ ಪ್ರಶ್ನೆ ಇದೀಗ ಮುಂದೆ ಇರುವಂಥದ್ದು. ಆರ್ಎಸ್ಎಸ್ ಗಾಳಿ ನಮಗೆ ಸೋಕಬಾರ್ದು ಅಂತ ಒಂದು ಟ್ವೀಟ್ ಅನ್ನ ಕೂಡ ಮಾಡಿದ್ದಾರೆ. ಹೀಗಾಗಿ ಡಿಕೆಶಿಗೆ ಟಾಂಗ್ ಕೊಟ್ರ ಸಚಿವ ಪ್ರಿಯಾಂಕ್ ಖರ್ಗೆ ಎನ್ನುವಂತಹ ಪ್ರಶ್ನೆ ಇದು. ಸದನದಲ್ಲಿ ಆರ್ಎಸ್ಎಸ್ ಹಾಡನ್ನ ಹಾಡಿದ್ರು ಡಿಕೆ ಶಿವಕುಮಾರ್. ಆರ್ಎಸ್ಎಸ್ಗೆ ತಾಕಿದ ಗಾಳಿ ನಮಗೆ ಸೋಕಬಾರ್ದು ಅಂತ ಪ್ರತಿಜ್ಞೆ ಮಾಡಿ ಅಂತ ಪರೋಕ್ಷವಾಗಿ ಆಗ್ರಹಿಸಿದ್ರ ಸಚಿವ ಪ್ರಿಯಾಂಕ್ ಖರ್ಗೆ. ನೇರವಾಗಿ ಆರ್ಎಸ್ಎಸ್ನ ವಿರೋಧಿಸಿದ್ದಾರೆ, ಜೊತೆಗೆ ಪರೋಕ್ಷವಾಗಿ ಡಿಕೆಶಿಗೆ ಕೌಂಟರ್ ಕೊಟ್ಟಿದ್ದಾರಾ ಸಚಿವ ಪ್ರಿಯಾಂಕ್ ಖರ್ಗೆ ಎನ್ನುವಂತಹ ಪ್ರಶ್ನೆ. ಇನ್ನು ಸದನದಲ್ಲಿ ಇತ್ತೀಚೆಗಷ್ಟೇ ಡಿಕೆ ಶಿವಕುಮಾರ್ ಅವರು ಆರ್ಎಸ್ಎಸ್ ಹಾಡನ್ನ ಹಾಡಿರ್ತಾರೆ. ಇದಾದ ಬಳಿಕ ಇದು ಸಾಕಷ್ಟು ಚರ್ಚೆಗೆ ಗುರಿಯಾಗುತ್ತೆ. ಸಾಕಷ್ಟು ಬಿಜೆಪಿಗರು ಈ ಕುರಿತಾಗಿ ಸಾಕಷ್ಟು ಟೀಕೆಯನ್ನ ಕೂಡ ಮಾಡ್ತಾರೆ. ಇದಾದ ಮೇಲೆ ಇದೀಗ ಆರ್ಎಸ್ಎಸ್ ಹಾಡು ಹಾಡಿದ್ದ ಡಿಕೆಶಿಗೆ ಸ್ವಪಕ್ಷದವರೇ ಟಾಂಗ್ ಕೊಟ್ಟಿದ್ದಾರಾ ಎನ್ನುವಂತಹ ಒಂದು ಚರ್ಚೆ ಅನುಮಾನ ಮೂಡ್ತಾ ಇರುವಂಥದ್ದು. ಆರ್ಎಸ್ಎಸ್ ಗಾಳಿ ನಮಗೆ ಸೋಕಬಾರ್ದು ಅಂತ ಕೌಂಟರ್ ಕೊಟ್ಟಿದ್ದಾರೆ. ಹೀಗಾಗಿ ಡಿಕೆಶಿಗೆ ಟಾಂಗ್ ಕೊಟ್ಟಿದ್ದಾರಾ ಸಚಿವ ಪ್ರಿಯಾಂಕ್ ಖರ್ಗೆ ಎನ್ನುವಂತಹ ಅನುಮಾನ. ಪ್ರಿಯಾಂಕ್ ಖರ್ಗೆ ಅವರು ಒಂದು ಪೋಸ್ಟ್ ಅನ್ನ, ಒಂದು ಟ್ವೀಟ್ ಅನ್ನ ಮಾಡಿದ್ದಾರೆ. ಆರ್ಎಸ್ಎಸ್ಗೆ ತಾಕಿದ ಗಾಳಿ ನಮಗೆ ಸೋಕಬಾರ್ದು ಎನ್ನುವಂತಹ ಟ್ವೀಟ್ ಅದು. ಹೀಗಾಗಿ ಇದು ಇಂಡೈರೆಕ್ಟ್ ಆಗಿ ಇವರು ಡಿಕೆ ಶಿವಕುಮಾರ್ ಅವರಿಗೆ ಟಾಂಗ್ ಕೊಟ್ರ ಎನ್ನುವಂತಹ ಪ್ರಶ್ನೆ ಮೂಡ್ತಾ ಇದೆ. ನನ್ನ ಚೈಲ್ಡ್ಹುಡ್ ಫ್ರೆಂಡು, ಬೇಕಾದವರು, ನಾನು ಬೆಂಗಳೂರು ಮಿನಿಸ್ಟ್ರು, ಏರ್ಪೋರ್ಟ್ಗೂ ಹೋಗಿದ್ದೀನಿ, ಸ್ಟೇಡಿಯಂಗೂ ಹೋಗಿದ್ದೀನಿ, ಕನ್ನಡ ಬಾವುಟನೂ ಹಿಡಿದಿದ್ದೀನಿ, ಅವ್ರಿಗೆ ವಿಶ್ಯೂ ಮಾಡಿದ್ದೀನಿ, ಆ ಕಪ್ಗೆ ಮುತ್ತು ಕೊಟ್ಟಿದ್ದೀನಿ. ಸೊ ಐ ಹ್ಯಾವ್ ಡನ್ ಮೈ ಜಾಬ್. ಏನಾರು ಹೆಚ್ಚು ಕಮ್ಮಿ ಆಯ್ತು, ಆಕ್ಸಿಡೆಂಟ್ ಆಗಿದೆ, ಬೇರೆ ಬೇರೆ ರಾಜ್ಯದಲ್ಲಿ ಏನೇನಾಗಿದೆ ಅಂತ ಹೇಳಿ, ಕ್ರಿಕೆಟ್ ಅಭಿಮಾನಿ ಆಯ್ತಾ, ಬೇರೆ ರಾಜ್ಯದಲ್ಲಿ ಏನೇನಾಗಿದೆ ಅಂತ ಹೇಳಿ ಎಲ್ಲ ಬೇಕಾದ್ರೆ ಪಟ್ಟಿ ಬೇಕಾದ್ರೆ ನಾ ಎಲ್ಲ ಓದ್ತೀನಿ. ನಿಮ್ ಪಾರ್ಟಿಯವರೆಲ್ಲ ಏನೇನ್ ಟ್ವೀಟ್ ಮಾಡಿದ್ರು, ನಾಲಾಯಕ್ ಹೋಮ್ ಮಿನಿಸ್ಟರ್ ಅಂತೂ ಕೂಡ ನೀವು ಪರ್ಮಿಷನ್ ಕೊಟ್ಟಿಲ್ಲ ಪ್ರೊಸಿಷನ್ಗೆ ಅಂತ ಹೇಳಿದ್ದು ಕೂಡ ಇದೆ. ಅದರಿಂದ
ಯಾಕಂದ್ರೆ ನಾನು ನಿಮ್ಗೆ ಅದು ಸ್ವಲ್ಪ explain ಮಾಡಿ ಹೇಳಿ. ಕೇಳಿಸಿ ಹೇಳಕ್ಕೆ ಇಲ್ಲಿ ನನ್ನ ಹತ್ರ ಕೂಡ ವಿದ್ಯೆಗಳೆಲ್ಲ ಇದೆ. ನಾನು ಅಸಾಧ್ಯರು. ಅಸಾಧ್ಯರು ನಮ್ಮ ನಿಮ್ ಗರಡಿಲ್ ಬೆಳಿಲ್ಲ ಅಂತಾನು ನಾನು ಈ ಪರಮೇಶ್ವರ್ ಗರಡಿಲ್ಲ ಬೆಳೆದಿದ್ದೀನಿ. ನಾನು ಸ್ವಲ್ಪ ಇಲ್ಲ RSS ಚಡ್ಡಿ ಹಾಕಿದ್ದೀನಿ ಅಂದ್ರಲ್ಲ ಒಂದ್ಸರಿ. ನಮಸ್ತೆ ಸದಾ ವತ್ಸಲೆ ಮಾತೃಭೂಮಿ ಅಧ್ಯಕ್ಷರೇ. ಹಿಂದೂ ಭೂಮಿ ಸುಗಮ್ ವರ್ಧಿತೋಹಂ ಕೇಳಿಸ್ಕೊಂಡ್ರೆ ಮಹಾಮಂಗಲೆ ನಮಸ್ತೆ ಸದಾ ವತ್ಸಲೆ ಮಾತೃಭೂಮಿ ಅಧ್ಯಕ್ಷರೇ. ಹಿಂದೂ ಭೂಮಿ ಸುಗಮ್ ವರ್ಧಿತೋಹಂ ಕೇಳಿಸ್ಕೊಂಡ್ರೆ ಮಹಾಮಂಗಲೆ. ನಾನು ಅವೆಲ್ಲ ಆಮೇಲೆ ಮತ್ತೆ ಕಡತಿನ ತೆಗೆದಾಕಿಸ್ಬೇಡ್ರಿ. ಚರ್ಚೆ ಬೇಡ. ಅದನ್ನ ಕರ್ನಾಟಕ ರಾಜ್ಯ ಕ್ರಿಕೆಟ್ ಅಭಿಮಾನಿಗಳು ಬೇರೆ ಬೇರೆ ರಾಜ್ಯದಲ್ಲಿ